ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಯಾರಾದರೂ ನಿಮಗೆ ಮಾಟ ಮಂತ್ರ ವಾಮಾಚಾರ ಪ್ರಯೋಗಗಳನ್ನು ಕ್ಷುದ್ರ ಪ್ರಯೋಗಗಳನ್ನು ಮಾಡಿದ್ದಾರೆ ಅಂದರೆ, ಅದರಿಂದ ನಿಮ್ಮ ದೇಹ ಹಿಂಸೆಗೆ ಒಳಗಾಗ್ತಿದ್ರೆ, ತೊಂದರೆಗಳನ್ನು ನೀವು ಅನುಭವಿಸ್ತಿದ್ರೆ, ನಿಮಗೆ ನೀವೇ ಸ್ವತಃ ನಿವಾರಣೆಯನ್ನು ಮಾಡಿಕೊಳ್ಳುವಂತಹ ಸುಲಭವಾದ ಯಂತ್ರವನ್ನು ಹಾಗೂ ಮಂತ್ರವನ್ನು ಇವತ್ತು ತಿಳಿಸ್ತೇನೆ. ಇದನ್ನು ನಿಮಗೆ ನೀವೇ ಸ್ವತಃ ಮಾಡಿಕೊಳ್ಳಬಹುದು. ಇದನ್ನು ಮಾಡಿಕೊಳ್ಳೋದ್ರಿಂದ ಯಾರೇ ಏನೇ ವಾಮಾಚಾರ ಪ್ರಯೋಗಗಳನ್ನು ಅಥವಾ ಇನ್ನೊಬ್ಬರು ನಿವಾಳಿ ಮಾಡಿ ತೆಗೆದುಹಾಕಿದಂತಹ ವಸ್ತುಗಳನ್ನು ನೀವು ಏನಾದರೂ ದಾಟಿದರೆ ಆ ಒಂದು ದೋಷ ಅನ್ನೋದು ನಿಮಗೆ ತಾಕಿರುತ್ತೆ. ಅಂತಹ ದೋಷಗಳು ಇದ್ದರೂ ಸಹ ಏನಾಗುತ್ತೆ, ಈ ಒಂದು ಯಂತ್ರದಿಂದ ಹಾಗೂ ಮಂತ್ರದಿಂದ ಸಂಪೂರ್ಣವಾಗಿ ನಿವಾರಣೆ ಅನ್ನೋದು ಆಗುತ್ತೆ. ಈ ಒಂದು ಯಂತ್ರವನ್ನು ಏನು ಮಾಡಬೇಕು, ನೀವು ಗುರುವಾರ ಆಗಲಿ ಅಥವಾ ಭಾನುವಾರ ಆಗಲಿ ಪಶ್ಚಿಮ ಅಭಿಮುಖವಾಗಿ ಕುಳಿತುಕೊಂಡು ಸಾಯಂಕಾಲದ ವೇಳೆ ರಚನೆಯನ್ನು ಮಾಡಬೇಕು. ಪಂಚಲೋಹದ ತಗಡನ್ನು ನೀವು ತೆಗೆದುಕೊಂಡು ಪಶ್ಚಿಮ ಅಭಿಮುಖವಾಗಿ ಕುಳಿತುಕೊಂಡು ಈ ಒಂದು ಯಂತ್ರವನ್ನು ನೀವು ರಚನೆಯನ್ನು ಮಾಡಬೇಕು. ಮಾಡಿದ ಮೇಲೆ ಆ ಯಂತ್ರದ ಒಳಗಡೆ ಇಳುವಿನ ಸೊಪ್ಪನ್ನು ನೀವು ಸ್ವಲ್ಪ ಹಾಕಬೇಕು. ಗ್ರಂಥಿಗೆ ಅಂಗಡಿಗಳಲ್ಲಿ ಇಳುವಿನ ಸೊಪ್ಪು ಕೊಡಂದರೆ ಕೊಡ್ತಾರೆ. ಆ ಸೊಪ್ಪನ್ನು ಸ್ವಲ್ಪ, ಅದರಲ್ಲಿ ಕುಂಕುಮವನ್ನು ಹಾಗೂ ಅಷ್ಟಗಂಧವನ್ನು, ಸ್ವಲ್ಪ ಅರಿಶಿಣವನ್ನು, ಆಮೇಲೆ ನಿಮ್ಮ ಮನೆ ದೇವರಿಗೆ ಅಕ್ಷತೆ ಕಾಳುಗಳನ್ನು ನೀವು ಹಾಕಿರ್ತೀರ ಪೂಜೆಯನ್ನು ಮಾಡುವಾಗ. ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ ನಿಮ್ಮ ಕುಲದೇವರು ಯಾರಿರ್ತಾರೆ ಅವರಿಗೆ ನೀವು ಅಕ್ಷತೆ ಕಾಳನ್ನು ಹಾಕಿರ್ತೀರ. ಆ ಅಕ್ಷತೆ ಕಾಳನ್ನು ನೀವು ಸ್ವಲ್ಪ ತೆಗೆದುಕೊಂಡು ಆ ಒಂದು ಯಂತ್ರದ ಒಳಗಡೆ ಹಾಕಿ ಗಾಯತ್ರಿ ಮಂತ್ರದಿಂದ, ಸಾಮಾನ್ಯವಾಗಿ ಗಾಯತ್ರಿ ಮಂತ್ರ ಎಲ್ಲರಿಗೂ ತಿಳಿದೇ ಇರುತ್ತೆ, ಆ ಒಂದು ಗಾಯತ್ರಿ ಮಂತ್ರದಿಂದ ನೀವು 108 ಬಾರಿ ಯಂತ್ರಕ್ಕೆ ಅಭಿಮಂತ್ರಿಸಬೇಕು. 108 ಬಾರಿ ನೀವು ಯಂತ್ರಕ್ಕೆ ಅಭಿಮಂತ್ರಿಸಿದರೆ ಏನಾಗುತ್ತೆ, ಚೈತನ್ಯ ಶಕ್ತಿ ಅನ್ನೋದು ಆ ಯಂತ್ರಕ್ಕೆ ತುಂಬುತ್ತೆ. ಆಮೇಲೆ ನಿಮ್ಮ ದೇಹದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಅನ್ನೋದು ಮಾಡುತ್ತೆ. ಏನೇ ದೋಷ ಇದ್ದರೂ ಸಹ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಯಂತ್ರಕ್ಕೆ ಬರುತ್ತೆ. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಗಾಯತ್ರಿ ಮಂತ್ರ ಅಂದರೆ ಪ್ರಪಂಚದಲ್ಲಿನೇ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಂದು ಮಂತ್ರ. ಆ ಮಂತ್ರವನ್ನು ನೀವು 108 ಬಾರಿ ಪಶ್ಚಿಮ ಅಭಿಮುಖವಾಗಿ ಕುಳಿತುಕೊಂಡು ಈ ಯಂತ್ರಕ್ಕೆ ನೀವು ಅಭಿಮಂತ್ರಿಸಿ ತಾಯ್ತಾ ರೂಪದಲ್ಲಿ ನೀವು ಮಾಡಿಕೊಂಡು ನಿಮಗೆ ನೀವೇ ಧಾರಣೆಯನ್ನು ಮಾಡಿಕೊಂಡಿದ್ದೇ ಆದರೆ ನಿಮಗೆ ಇರುವಂತಹ ಸಕಲ ದೋಷಗಳು, ಮಾಟ ಮಂತ್ರ ವಾಮಾಚಾರ ಪ್ರಯೋಗಗಳು ಹಾಗೂ ನೀವು ತಿಳಿಯದೆ ಏನಾದರೂ ದಾಟಿದರೆ ಆ ಒಂದು ಕ್ಷುದ್ರ ಶಕ್ತಿ ಅನ್ನೋದು ನಿಮ್ಮನ್ನು ಆವರಿಸಿಕೊಂಡಿರುತ್ತೆ, ಆ ಒಂದು ದೋಷ ಅನ್ನೋದು ನಿಮ್ಮನ್ನು ಆವರಿಸಿಕೊಂಡಿರುತ್ತೆ. ಅಂತಹ ದೋಷನೂ ಸಹ ಸಂಪೂರ್ಣವಾಗಿ ನಿವಾರಣೆ ಅನ್ನೋದು ಆಗುತ್ತೆ. ತುಂಬಾ ಪವರ್ಫುಲ್ ಆಗಿರುವಂತಹ ಯಂತ್ರ ಹಾಗೂ ಮಂತ್ರ ಪ್ರಯೋಗ ಇದು. ಯಾರಿಗೆ ಅವಶ್ಯಕತೆ ಇದೆ ಅಂಥವರು ತಪ್ಪದೇ ಈ ಒಂದು ಪ್ರಯೋಗವನ್ನು ಮಾಡಿ. ಇದರಿಂದ ಖಂಡಿತವಾಗಿಯೂ ನಿಮಗೆ ನಿಮ್ಮ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.